ಜೈವಿಕ ಗೊಬ್ಬರಗಳು. ಜೈವಿಕ ಗೊಬ್ಬರಗಳು ಎಂದರೆ ಸೂಕ್ಷ್ಮಾಣುಜೀವಿಗಳಿಂದ ಉಂಟಾಗುವ ಗೊಬ್ಬರಗಳು. ಇವುಗಳಲ್ಲಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳು, ರಂಜಕವನ್ನು ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಹಾಗೂ ಭೂಮಿಯಲ್ಲಿರುವ ರಂಜಕ, ಪೊಟ್ಯಾಷ್ ಮೊದಲಾದ ಅಂಶಗಳನ್ನು ಹೀರಿಕೊಂಡು ಸಸ್ಯಗಳ ಬೇರಿಗೆ ನೀಡುವ ಸೂಕ್ಷ್ಮಾಣುಜೀವಿಗಳು ಇರುತ್ತವೆ. ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಬೇರುಗಳ ವಲಯದಲ್ಲಿ ಬದುಕುವಂತಹ ಸೂಕ್ಷ್ಮಾಣುಜೀವಿಗಳು ಮತ್ತು ಸಸ್ಯಗಳ ಬೇರುಗಳಲ್ಲಿ ಪರೋಪಜೀವಿಯಾಗಿ ಬೆಳೆಯುವ ಸೂಕ್ಷ್ಮಾಣುಜೀವಿಗಳು ಎಂದು ಎರಡು ವಿಧ. ಸಸ್ಯಗಳ ಬೇರುಗಳಲ್ಲಿ ಪರೋಪಜೀವಿ ಪ್ಯಾರಾಸೈಟ್ ಸೂಕ್ಷ್ಮಾಣುಜೀವಿಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆ ಬೇಕು. ಏಕೆಂದರೆ ಇವು ತಮ್ಮ ಬೆಳವಣಿಗೆಗೆ ಬೇಕಾಗುವ ಆಹಾರಕ್ಕೆ ಸಸ್ಯವನ್ನೇ ಅವಲಂಬಿಸಿರುತ್ತವೆ. ಈಗ ತೇವಾಂಶ ಹಾಗೂ ಪೋಷಕಾಂಶಗಳ ಕೊರತೆ ಇರುವ ಮಣ್ಣಿನಲ್ಲಿ ಬೆಳೆದರೂ ಸಸ್ಯಗಳು ಉತ್ತಮವಾಗಿ ಬೆಳೆಯುವುದು ಕಷ್ಟಸಾಧ್ಯ. ಈ ಬಗ್ಗೆ ರೈತರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಮಣ್ಣಿನಲ್ಲಿ ರಂಜಕ ಮತ್ತು ಪೊಟ್ಯಾಷ್ಗಳ ಕೊರತೆ ಇದ್ದರೆ ಅವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳು ಯಾವುದೂ ಇಲ್ಲ. ಆದುದರಿಂದ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಹುಳಿ ಮಣ್ಣು, ಅಸಿಡಿಕ್ ಸಾಯಿಲ್ ಇರುವ ನೀರಾವರಿ ಪ್ರದೇಶದಲ್ಲಿ ರಂಜಕವನ್ನು ಕರಗಿಸುವ ಸೂಕ್ಷ್ಮಾಣುಜೀವಿಗಳನ್ನು ಬಳಸದೆ ಸೂಕ್ಷ್ಮಾಣುಜೀವಿ ಗೊಬ್ಬರಗಳನ್ನು ಬಳಸದೇ ಇರುವುದೇ ಉತ್ತಮ. ಜೈವಿಕ ಗೊಬ್ಬರಗಳಾಗಿ ರೈತರು ರೈಜೋಬಿಯಂ ಮತ್ತು ಅಜೆಟೋಬ್ಯಾಕ್ಟರ್ಗಳನ್ನು ಬಳಸಬಹುದು. ಇವು ಮಣ್ಣಿನಲ್ಲಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುತ್ತವೆ. ಇವುಗಳಿಂದಾಗಿ ಸಸ್ಯಗಳು ಉತ್ತಮವಾಗಿ ಬೆಳೆಯುತ್ತದೆ. ಉತ್ತಮವಾಗಿ ಬೆಳೆದ ಸಸ್ಯಗಳನ್ನು ಹಸಿರೆಲೆ ಗೊಬ್ಬರವಾಗಿ ಮಣ್ಣಿಗೆ ಸೇರಿಸಿದರೆ ಅವು ಕೊಳೆಯುವಾಗ ಉಂಟಾಗುವ ಜೈವಿಕ ಆಮ್ಲ ಆರ್ಗ್ಯಾನಿಕ್ ಆಸಿಡ್ಸ್ ರಂಜಕವನ್ನು ಕರಗಿಸುತ್ತದೆ. ಆಳವಾದ ಬೇರು ವ್ಯೂಹ ಇರುವ ಸಸ್ಯಗಳು ಮಣ್ಣಿನ ಆಳದಲ್ಲಿರುವ ಪೊಟ್ಯಾಷನ್ನು ಹೀರಬಲ್ಲವು. ಹೀಗೆ ರೈತರು ಕೇವಲ ರೈಜೋಬಿಯಂ ಮತ್ತು ಅಜೆಟೋಬ್ಯಾಕ್ಟರ್ಗಳನ್ನು ಬಳಸಿ ಹಸಿರೆಲೆ ಗೊಬ್ಬರ ಮಾಡುವುದರಿಂದ ಉತ್ತಮ ಬೆಳೆಯನ್ನು ಪಡೆಯಬಹುದು. ಇನ್ನು ಹಲವಾರು ಗೊಬ್ಬರಗಳಲ್ಲಿ ಬಯೋಡೈಜೆಸ್ಟರ್ ಎನ್ನುವ ಬ್ಯಾಕ್ಟೀರಿಯಾಗಳ ಮಿಶ್ರಣ ಇರುತ್ತದೆ. ಇವುಗಳು ಸಾವಯವ ವಸ್ತುಗಳು ವೇಗವಾಗಿ ವಿಘಟಿಸುವಂತೆ ಮಾಡುತ್ತವೆ. ಇದರಿಂದಾಗಿ ಒಮ್ಮೆಗೆ ಫಲವತ್ತತೆ ಹೆಚ್ಚಿದಂತೆ ಕಂಡರೂ ಭೂಮಿಯು ತನ್ನಲ್ಲಿರುವ ಸಾವಯವ ವಸ್ತುಗಳನ್ನು ಕಳೆದುಕೊಂಡು ಬರಡಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಹಲವು ಬಯೋಜೆನಿಕ್ ಗೊಬ್ಬರಗಳು ನಗರಸಾರ, ನಗರದ ಕೊಳಚೆಯನ್ನು ಕೊಳೆಸಿ ಮಾಡಿದಂಥವಾಗಿರುತ್ತವೆ. ಇವುಗಳ ಜೊತೆ ಸೇರಿಸಿದ ಬ್ಯಾಕ್ಟೀರಿಯಾದೊಂದಿಗೆ ಯಾವ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಗಳು ಇರುತ್ತವೆ ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ. ಆದುದರಿಂದ ರೈತರು ತಮ್ಮ ಉತ್ತಮ ಭೂಮಿಗೆ ಇದನ್ನು ಹಾಕಿ ಅದನ್ನು ಕೊಳೆ ಭೂಮಿಯಾಗಿ ಮಾಡಬೇಕಾಗಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಸಾವಯವ ಗೊಬ್ಬರಗಳು ಎಂದು ಬಹಳಷ್ಟು ಜನರು ಮೋಸವನ್ನೇ ಮಾಡುತ್ತಾರೆ. ಆದುದರಿಂದ ರೈತರು ತಮ್ಮ ಕಳೆಗಳನ್ನು ಉಪಯೋಗಿಸಿ ತಾವೇ ಗೊಬ್ಬರವನ್ನು ಮಾಡಲು ತಿಳಿದುಕೊಳ್ಳಬೇಕು.